ಸೊ ಗಾಯ್ಸ್, ಇವತ್ತು ನಾವು ಎಲ್ಲಾ ಸಾಮಾನುಗಳನ್ನು ನಮ್ಮ ನ್ಯೂ ಮನೆಗೆ ಶಿಫ್ಟ್ ಮಾಡಿದ್ವಿ. ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ ಬ್ಲಾಗಿನಲ್ಲಿ. ಸೊ ಈಗ ವಿಷಯ ಏನಂದ್ರೆ, ಈಗ ನಮ್ಮ ಅಪ್ಪ ಬಂದಿದಾರಲ್ಲ ಮನೆಗೆ, ಅದಕ್ಕೆ ಯಾವಾಗ್ಲೂ ಊಟಕ್ಕೆ ಸ್ಪೆಷಲ್ ಮಾಡ್ತಾರೆ ಅಮ್ಮ. ಬಟ್ ಇವತ್ತು ಅಮ್ಮ ಅಂತೂ ಮಾಡಿಲ್ಲ ಸ್ಪೆಷಲ್, ಬಟ್ ಅಪ್ಪ ಮಾಡಿದ್ದಾರೆ. ಬ್ರೋ ನಿಮ್ಗೆ ಎಲ್ರಿಗೂ ಗೊತ್ತಾಗಿರ್ತದೆ ಏನ್ ಮಾಡಿದ್ದಾರೆ ಅಂತ. ಯಾರಿಗೂ ಗೊತ್ತಾಗಿಲ್ಲ ಅವರಿಗೋಸ್ಕರ ಉದ್ದಿನ ವಡೆ ಬ್ರೋ. ಬ್ರೋ ಈಗ ನಮ್ಮ ಕೊಡಗಿನ ಸೀಸನ್ ಅಂತೂ ತುಂಬಾನೇ ವಿಚಿತ್ರ ಆಟ ಆಡ್ತಿದೆ. ಯಾಕಂದ್ರೆ ಬೆಳಿಗ್ಗೆ ತುಂಬಾನೇ ಚಳಿ ಇರುತ್ತೆ, ಮಧ್ಯಾಹ್ನ ಆಗಷ್ಟಿಗೆ ಶೆಕೆ ಅಷ್ಟಿರುತ್ತೆ, ಸೈಸೆಕೆನೂ ಆಗಲ್ಲ ಗೊತ್ತಾ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮುಂದೆ ನೋಡೋಕ್ಕಿಂತ ಮುಂಚೆ ಇವತ್ತಿನ ನ್ಯೂ ಫಾಲೋವರ್ಸ್ ನೋಡ್ಕೊ ಬನ್ನಿ. ಇವೆಲ್ಲರೂ ನಮ್ಮ ನ್ಯೂ ಫಾಲೋವರ್. ಬೇಗ ಬೇಗ ಫಾಲೋ ಮಾಡಿ ನಮ್ಮ ನ್ಯೂ ಫ್ಯಾಮಿಲಿ ಮೆಂಬರ್ಸ್ ಆಗಿರಿ. ಬ್ರೋ ನಾಳೆ ಏನಾದ್ರೂ ಒಂದು ಆಗ್ಲಿ ಗುರು, ನಾಳೆ ನಿಮ್ಮ ಹೆಸರು ಸಹ ಖಂಡಿತ ಬಂದೇ ಬರುತ್ತೆ. ಬೇಗನೆ ಫಾಲೋ ಮಾಡಿ. ಆಮೇಲೆ ಗೈಸ್, ನಾವು ಅಂಗಡಿಗೆ ಹಾಲು ತೆಗಿಯಕ್ಕೆ ಹೋಗ್ತಿರ್ಬೇಕಾದ್ರೆ ಇಲ್ಲಿನ ರೋಡ್ ಅನ್ನು ನೋಡಿ ಬ್ರೋ. ಇದನ್ನ ನಾನು ರೋಡ್ ಹೇಳದ ಇಲ್ಲ ಮಣ್ಣು ಹೇಳದ ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲ ಮತ್ತೆ ಗೊತ್ತಾಗವ್ರಿಗೆ ಬೇರೆ ಹಿಂಟ್ ಸಾಕು ಗೊತ್ತಾ. ಬಿಡಿ ಗಾಯ್ಸ್, ಈಗ ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಇನ್ನೇನು ಬ್ರೋ, ನಾವು ಬಂದ್ವಿ ನಮ್ಮ ಮನೆಗೆ. ಹೌದು ಗುರು, ಸಾಮಾನ ಶಿಫ್ಟ್ ಮಾಡಕ್ಕೋಸ್ಕರ ಬಂದಿದ್ದು ಅಂತ. ಇಷ್ಟು